ಜೆ ಡಿ ಯು ಅಂತಂದರೆ ನಿತೀಶ್ ಕುಮಾರ್ ಪಾರ್ಟಿ. RJD ಅಂದರೆ ರಾಷ್ಟ್ರೀಯ ಜನತಾದಳ ಅಂದರೆ ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ. ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ ಇಲ್ಲಿ 79 ಸ್ಥಾನಗಳನ್ನು ಗಳಿಸಿಕೊಂಡಿದೆ. BJP 78 ಸ್ಥಾನಗಳನ್ನು ಗಳಿಸಿಕೊಂಡಿದೆ. ಆಮೇಲೆ ಇದೇ ನಿತೀಶ್ ಕುಮಾರ್ ಅವರ ಪಾರ್ಟಿ 45 ಸ್ಥಾನಗಳನ್ನು ಗಳಿಸಿಕೊಂಡಿದೆ. ಕಾಂಗ್ರೆಸ್ 19 ಸ್ಥಾನಗಳನ್ನು ಗಳಿಸಿಕೊಂಡಿದೆ. ಸೊ ಹಾಗಿರುವಾಗ 79 ಸ್ಥಾನ ಇರುವಂತಹ ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ ಬಿಟ್ಟು ಹೋದರೂ ಕೂಡ 78 ಸ್ಥಾನ ಇರುವಂಥ BJP ಬಂದರೆ ಇದೇ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆದರೆ ಈ RJD ಇದೆಯಲ್ಲ, ರಾಷ್ಟ್ರೀಯ ಜನತಾದಳ, ಲಾಲು ಪ್ರಸಾದ್ ಯಾದವ್ ಮತ್ತು ಜೆ ಡಿ ಯುನ ಅನೇಕ MLAಗಳಿಗೆ NDA ಜೊತೆ ಹೋಗೋದಕ್ಕೆ ಮನಸ್ಸು, ಇನ್ನು ಕೆಲವರಿಗೆ INDA ಮೈತ್ರಿಕೂಟ ಜೊತೆ ಹೋಗೋದಕ್ಕೆ ಮನಸ್ಸು. ಇದನ್ನು ಅರಿತಿರುವಂಥ ಲಾಲು ಪ್ರಸಾದ್ ಯಾದವ್ JDU ಅನ್ನು ಒಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಅಧ್ಯಕ್ಷರನ್ನೇ ಬುಟ್ಟಿಗೆ ಹಾಕೊಂಡಿದ್ದಾರೆ. ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಇಷ್ಟೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನಗಂಡಿರುವಂಥವರು ನೇರವಾಗಿ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಓಕೆ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ನಾವು ಒಬ್ಬಂಟಿಯಾಗಿ ಹೋರಾಟ ಮಾಡ್ತೀವಿ ಅಂತ ಇದ್ದಂತಹ BJP ಕೂಡ ನಿತೀಶ್ ಕುಮಾರ್ ಅವರಿಂದ ಲಾಭ ಆಗತ್ತೆ ಅಂತ ಗೊತ್ತಾಗಿದೆ. ನಂಬರ್ 1. ಎರಡನೇದಾಗಿ ನಿತೀಶ್ ಕುಮಾರ್ ಬಹಳ ಒಳ್ಳೆ ಮುಖ್ಯಮಂತ್ರಿ, ಅದರಲ್ಲಿ ಎರಡು ಮಾತಿಲ್ಲ. ಯಾವಾಗ ಬಿಹಾರದ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ವಹಿಸ್ಕೊಂಡ್ರು ಬಿಹಾರ ಅಲ್ಪ ಸ್ವಲ್ಪ ಒಳ್ಳೆ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಇವರಿಗೊಂದು ಪಲ್ಟು ರಾಮ್ ಅಂತ ಹೆಸರಿದೆ. ಯಾವ ಜಾಗಕ್ಕೂ ಬೇಕಿದ್ರು ಆ ಕಡೆ BJPನೂ ಆಗುತ್ತೆ, ಈ ಕಡೆ JDUನೂ ಆಗುತ್ತೆ, RJDನೂ ಆಗುತ್ತೆ, ಆಮೇಲೆ ಆ ಕಡೆ ಕಾಂಗ್ರೆಸ್ಸು ಆಗುತ್ತೆ. ಯಾವ ಕಡೆ ಬೇಕಿದ್ರೂ ಪಲ್ಟಿ ಹೊಡಿತಾರೆ. ಅದಕ್ಕಾಗಿ ಅವರಿಗೆ ಪಲ್ಟು ರಾಮ್. ಏನಿವರ ಉದ್ದೇಶ? CM ಕುರ್ಚಿ ಬೇಕು ಅಷ್ಟೇ ನಿತೀಶ್ ಕುಮಾರ್ಗೆ. CM ಕುರ್ಚಿ ಬೇಕು. ನಿತೀಶ್ ಕುಮಾರ್ಗೆ ಯಾವುದೇ ಸಿದ್ಧಾಂತ ಇಲ್ಲ. ಸಮಾಜವಾದಿ ಸಿದ್ಧಾಂತದಿಂದ ಬಂದವರು, ಯಾವುದೇ ಸಿದ್ಧಾಂತ ಇಲ್ಲ. ಜಾರ್ಜ್ ಫರ್ನಾಂಡಿಸ್ ಇವರ ಸಿದ್ಧಾಂತ ಇವರೆಲ್ಲ ಫಾಲೋ ಮಾಡೋದು. ಕರ್ಪೂರಿ ಠಾಕೂರ್ ಎಲ್ಲ ನಾವು ಹೆಸರು ಕೇಳ್ತಾ ಇದ್ದೀವಲ್ವಾ, ಇವ್ರದ್ದೆಲ್ಲ ಸಿದ್ಧಾಂತಗಳನ್ನು ಫಾಲೋ ಮಾಡೋದು. ಆದರೆ ಇವರಿಗೆ ಸ್ವಂತ ಸಿದ್ಧಾಂತ ಇಲ್ಲ. CM ಕುರ್ಚಿ ಸಿಗತ್ತೆ ಅಂತಂದರೆ ಎಲ್ಲಿ ಬೇಕಿದ್ರೂ ಪಲ್ಟಿ ಹೊಡಿತಾರೆ. ಸದಾಕಾಲ CM ಕುರ್ಚಿಯಲ್ಲಿ ಇರಬೇಕಂತ ಆಸೆ ಇವರಿಗೆ. ಅದನ್ನು ಅವರು ಪದೇ ಪದೇ ಮಾಡಿ ತೋರಿಸ್ತಾ ಇದ್ದಾರೆ. ಈ ನಡುವೆ ತೆರೆಮರೆಯಲ್ಲಿ ತೇಜಸ್ವಿ ಲಾಲು ಪ್ರಸಾದ್ ಯಾದವ್ ಅಂದರೆ ಲಾಲು ಪ್ರಸಾದ್ ಯಾದವ್ ಅವರ ಮಗನನ್ನು CM ಮಾಡೋದಕ್ಕೆ ಲಾಲು ಪ್ರಸಾದ್ ಯಾದವ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕೆ ಅಂತಂದರೆ ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿಗೆ 79 ಸ್ಥಾನ, ನಿತೀಶ್ ಕುಮಾರ್ ಅವರ ಪಾರ್ಟಿಗೆ 45 ಸ್ಥಾನ. ಎಷ್ಟು ಅಂತ ಬಿಡಬೇಕು ನನ್ನ ದೊಡ್ಡ ಪಾರ್ಟಿಯಾಗಿ ಅಂತ ಇವರು. ಮತ್ತೊಂದು ಕಡೆ ಪ್ರಧಾನಿ ಅಭ್ಯರ್ಥಿಯಾಗಿ ಆ ಕಡೆ ಹೋಗ್ಬಿಡ್ಲಿ ಅಂತ ಇತ್ತು. ಪ್ರಧಾನಿ ಅಭ್ಯರ್ಥಿ ಕೂಡ INDA ಮೈತ್ರಿಕೂಟ ಒಪ್ಪಿರಲಿಲ್ಲ. ಹಾಗಾಗಿ ಇರುಸು ಮುರುಸುಂಟಾಗಿತ್ತು. ಒಟ್ಟಾರೆಯಾಗಿ ಆ ಕಡೆ ಒಂದು ಆಟ ಆಗ್ತಾ ಇದ್ರೆ ಲಾಲು ಪ್ರಸಾದ್ ಯಾದವ್ ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಶತಪ್ರಯತ್ನ ಮಾಡ್ತಾ ಇದ್ರು. ಇದೀಗ JDU ಶಾಸಕರ ವಿಶ್ವಾಸ ಗಳಿಸುವುದಕ್ಕೆ ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಪುತ್ರರು ಪ್ರಯತ್ನ ಪಡ್ತಾ ಇದ್ರು. ಈ ಕುತಂತ್ರ ಅರಿತಂತ ನಿತೀಶ್ ಕುಮಾರ್ ಲಾಲುಗೆ ಕೈ ಕೊಟ್ಬಿಟ್ಟಿದ್ದಾರೆ. ಲಾಲುಗೆ ಕೈ ಕೊಟ್ಟುಬಿಟ್ಟು ನಿತೀಶ್ ಕುಮಾರ್ ನೇರವಾಗಿ ಪ್ರಧಾನಿಗಳಿಗೆ ಫೋನ್ ಮಾಡಿ ಭಾನುವಾರ CM ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಾಧ್ಯತೆ ಇದೆ. ಈ ಹಿಂದೆ ಸುಶೀಲ್ ಕುಮಾರ್ ಮೋದಿ, ಯಾಕಂತಂದರೆ BJP ಸಪೋರ್ಟ್ನಿಂದ ಮುಖ್ಯಮಂತ್ರಿ ಇದೇ ಬಾರಿ ಆಗ್ತಾ ಇರೋದಲ್ಲ ನಿತೀಶ್ ಕುಮಾರ್, ಈ ಹಿಂದೆ ಕೂಡ ಆಗಿದ್ದರು. ಮೋದಿ ಸೇರಿದಂತೆ ಸುಶೀಲ್ ಕುಮಾರ್ ಮೋದಿ ಸೇರಿದಂತೆ ಇಬ್ಬರಿಗೆ DCM ಪಟ್ಟ. 79 ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ, 78 BJP, 45 JDU, 19 ಕಾಂಗ್ರೆಸ್. ಈ 3 ಜನ ಸೇರಿ ಪಾರ್ಟಿ ಮಾಡಿದ್ದು. ಇದೀಗೇನಾಗುತ್ತೆ? ಸುಶೀಲ್ ಕುಮಾರ್ ಮೋದಿ ಸೇರಿದಂತೆ ಇಬ್ಬರಿಗೆ DCM ಪಟ್ಟ ಕೊಡ್ತಾರೆ. 40 ಸ್ಥಾನಗಳ ಪೈಕಿ 12 ಸ್ಥಾನ ಬಿಟ್ಟುಕೊಡೋದಕ್ಕೆ BJP ಕೂಡ ರೆಡಿ ಆಯಿತು. 40ಕ್ಕೆ 40 ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದರು. 40ರಲ್ಲಿ 12 ಸ್ಥಾನ ಲೋಕಸಭಾ ಸ್ಥಾನ ಬಿಟ್ಟುಕೊಡಲು BJP ಸಿದ್ಧತೆಯನ್ನು ಮಾಡಿಕೊಂಡಿದೆ. ನೆಕ್ಸ್ಟ್ ಬನ್ನಿ, ನಿತೀಶ್ ಟೆನ್ಷನ್ ಯಾಕೆ? ನಿತೀಶ್ ಕುಮಾರ್ಗೆ ಯಾಕೆ ಭಯ? ಯಾಕೆ ನಿತೀಶ್ ಕುಮಾರ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಪಲ್ಟಿ ಹೊಡಿತಾ ಇದ್ದಾರೆ? ನಿತೀಶ್ಗೆ ಪಾರ್ಟಿಯೇ ಒಡೆದು ಹೋಗುತ್ತೆ ಅನ್ನುವಂಥ ಭಯ ಶುರುವಾಗಿದೆ. 45 MLAಗಳಿದ್ದಾರೆ. ಆ ಕಡೆಯಿಂದ ಲಾಲು ಪ್ರಸಾದ್ ಯಾದವ್ ತನ್ನ ಪಕ್ಷವನ್ನು ಒಡೆಯುವಂಥ ಪ್ರಯತ್ನವನ್ನು ಮಾಡಿ ಅರ್ಧಕ್ಕರ್ಧ ತಗೊಂಡೋಗ್ಬಿಟ್ಟು ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ 19 ಇದೆ. ಸಾಥ್ ಕೊಟ್ಟರೆ ಆ ರೀತಿಯ ಭಯ. JDU ಅಂತಂದರೆ ನಿತೀಶ್ ಕುಮಾರ್ ಅವರ ಪಾರ್ಟಿ.
ಜೆ ಡಿ ಯುನ ಬಹುತೇಕ ಸಂಸದರಿಗೆ ಎನ್ ಡಿ ಎ ಮೇಲೆ ಮನಸ್ಸು. ಯಾಕೆ ಹೇಳಿ? ಜೆ ಡಿ ಯು ಅಂದರೆ ಇದೇ ನಿತೀಶ್ ಕುಮಾರ್ ಅವರ ಪಾರ್ಟಿಗೆ ಎನ್ ಡಿ ಎ ಮೇಲೆ ಮನಸ್ಸು. ಯಾಕಂದರೆ ನಾಳೆ ಎಂ ಪಿ ಆಗ್ತಾರೆ ಅವರು, ಸಂಸದರು. ಮೋದಿಯೇ ಬಂದುಬಿಟ್ರೆ ನಾವ್ಯಾಕೆ ಸುಮ್ಮನೆ ಕಿರಿಕಿರಿ ಇಲ್ಲಿ? ಹಾಗಾಗಿ ಅವರಿಗೆ ಎನ್ ಡಿ ಎ ಮೇಲೆ ಮನಸ್ಸು. ನಿತೀಶ್ ಕುಮಾರ್ಗೂ ಕೂಡ ಲಾಲೂ ಪ್ರಸಾದ್ ಯಾದವ್ ಏನಾದರೂ ಕೈ ಕೊಟ್ಟರೆ ಎನ್ ಡಿ ಎ ಬಿಟ್ಟರೆ ಬೇರೆ ಗತಿ ಇಲ್ಲ. ಹಾಗಾಗಿ ಬಿಹಾರದ ಮೇಲೆ ಶ್ರೀರಾಮ ಮಂದಿರದ ಬಿಸಿ ಕೂಡ ತಟ್ಟಲಿದೆ. ಶ್ರೀರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಮಾಡ್ತಾ ಬಿ ಜೆ ಪಿ ಏನು ರಾಜಕೀಯ ಮಾಡದೇ ಇರುತ್ತಾ? ರಾಜಕೀಯ ಲಾಭ ತೆಗೆದುಕೊಳ್ಳದೇ ಇರುತ್ತಾ? 543 ಲೋಕಸಭಾ ಕ್ಷೇತ್ರದಿಂದ 5,000 ಜನರನ್ನು ಒಂದೊಂದು ಲೋಕಸಭಾ ಕ್ಷೇತ್ರದಿಂದ ಕರ್ಕೊಂಡು ಹೋಗ್ತಾ ಇರೋದು ಕೇವಲ ರಾಮನ ಭಕ್ತಿಗಾಗಿ ಅಂತ ಅಂದ್ಕೊಂಡ್ರೆ ಅದು ಕಿವಿ ಮೇಲೆ ಹೂ ಇಟ್ಕೊಂಡಂಗೆ. ರಾಜಕೀಯವೇ. ಆದರೆ ಭಾವನಾತ್ಮಕವಾಗಿ ನಾನು ನೋಡಿದ್ದೆ ಒಂದು ವಾರದಲ್ಲಿ ರಾಮನ ಬಗ್ಗೆ ಪ್ರೀತಿ ಇರುವಂಥವರು ಬಹುತೇಕ ಅರ್ಧಕ್ಕರ್ಧ ನರೇಂದ್ರ ಮೋದಿ ಮೇಲೆ ಕೂಡ ಪ್ರೀತಿ ಇಟ್ಕೊಂಡಿದ್ದಾರೆ. ವೋಟ್ ಬಂದೇ ಬರುತ್ತೆ. ಇದನ್ನು ನಿತೀಶ್ ಕುಮಾರ್ ಕೂಡ ತಿಳ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ತಿಪ್ಪರ್ಲಾಗ ಹಾಕಿದ್ರು ನಿತೀಶ್ ಕುಮಾರ್ ಮತ್ತು ಲಾಲೂ ಪ್ರಸಾದ್ ಯಾದವ್ ಜೊತೆಗೆ ಹೋದರೆ ನಮಗೆ ಗೆಲುವು ಉಂಟಾಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಬಿಹಾರದ ಎಲ್ಲ 40 ಸ್ಥಾನಗಳನ್ನು ನಾವೇ ಗೆಲ್ತೀವಿ ಅಂತ ಬಿ ಜೆ ಪಿ ಹೇಳ್ತಾ ಇತ್ತು, ರೆಡಿ ಕೂಡ ಆಗಿತ್ತು. ಇದೀಗ 12 ಸ್ಥಾನಗಳನ್ನು ಬಿಟ್ಟು ಕೊಡೋದಕ್ಕೆ ರೆಡಿಯಾಗಿದೆ ಅಂತ ಹೇಳಿದಾಗ ನಿತೀಶ್ ಕುಮಾರ್ ಕೂಡ ಸುಮ್ಮನಿರ್ತಾರ? ನೋಡಿ, ಲಾಲೂ ಪ್ರಸಾದ್ ಯಾದವ್ ಕಡೆ ಇದ್ರು, ಜಂಪ್, ಮತ್ತೊಂದು ಜಂಪು, ಹಿಂದಕ್ಕೆ ಹೋಗೋದು ಜಂಪ್ ಹೊಡೆಯೋದು, ಹಿಂದಕ್ಕೆ ಹೋಗೋದು ಜಂಪ್ ಹೊಡೆಯೋದು, ಇದು ನಡೀತಾನೆ ಇದೆ. ಬಿ ಜೆ ಪಿಯ 40 ಸ್ಥಾನ ಗೆಲ್ಲುವಂಥ ಚಾನ್ಸ್ ಇತ್ತು, ಆದರೂ ಕೂಡ 12 ಸ್ಥಾನ ಬಿಟ್ಟುಕೊಟ್ಟಿದೆ. ಈ ಪಲ್ಟೂರಾಮ್ ನಿತೀಶ್ ಯಾಕೆ ಹೆಸರು ಬಂತು ನೋಡಿ? ಎಷ್ಟು ಬಾರಿ ಬಿ ಜೆ ಪಿಯಿಂದ, ಎಷ್ಟು ಬಾರಿ ಬೇರೆ ಬೇರೆ ಪಾರ್ಟಿಗಳಿಂದ. ನಿತೀಶ್ ಕುಮಾರ್ ಅಂದ್ರೇ ಪಲ್ಟೂರಾಮ್. ಪಲ್ಟು ಅಂದರೆ ಪಲ್ಟಿ, ಹಿಂದಿಯಲ್ಲಿ ಪಲ್ಟಿ, ಪಲ್ಟೂರಾಮ್ ಅಂತ. 2015ರಿಂದ 2013ರಿಂದ 2015 ನೋಡಿ, ಬಿ ಜೆ ಪಿ ಜೆ ಡಿ ಯು ಮೈತ್ರಿ ಮಾಡ್ಕೊಳ್ಳುತ್ತೆ. 12ರಿಂದ 13 ಬಿ ಜೆ ಪಿ ಜೆ ಡಿ ಯು ಮೈತ್ರಿ ಮಾಡಿಕೊಳ್ಳುತ್ತೆ. ಆ ನಂತರ 2013ರಲ್ಲಿ ಏಕಾಂಗಿಯಾಗಿ ಉಳಿತಾರೆ ನಿತೀಶ್ ಕುಮಾರ್. ಆಗ ಜೀತನ್ ರಾಮ್ ಮಾಂಜಿ, ಮಹಾದಲಿತ್ ಜೀತನ್ ರಾಮ್ ಮಾಂಜಿ ಅವರು ಸಿ ಎಂ ಆಗಿರ್ತಾರೆ. 2014 ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾರೆ ಜೆ ಡಿ ಯು. ಅದಾದ ನಂತರ 2015ರಲ್ಲಿ ಆರ್ ಜೆ ಡಿ ಜೆ ಡಿ ಯು ಮೈತ್ರಿ ಸರ್ಕಾರ ಆಗುತ್ತೆ. 2015ರಲ್ಲಿ ಆರ್ ಜೆ ಡಿ ಮತ್ತು ಜೆ ಡಿ ಯು ಮೈತ್ರಿ. ಈಗೇನಾಗಿದೆ ಅದೇ ಥರ. 2017ರಲ್ಲಿ ಅದೇ ಆರ್ ಜೆ ಡಿ ಅಂದರೆ ಲಾಲೂ ಪ್ರಸಾದ್ ಯಾದವ್ ಅವರ ರಾಷ್ಟ್ರೀಯ ಜನತಾ ದಳ್ಗೆ ಕೈ ಕೊಡ್ತಾರೆ ನಿತೀಶ್ ಕುಮಾರ್. 2017ರಲ್ಲಿ ಇಲ್ಲಿ ಕೈ ಕೊಡೋದು, ಮರುದಿವಸ ಬಿ ಜೆ ಪಿ ಜೊತೆ ಸೇರಿಕೊಳ್ಳೋದು, ಮರುದಿವಸ ಬಿ ಜೆ ಪಿ ಜೆ ಡಿ ಯು ಮೈತ್ರಿ ಆಗುತ್ತೆ. ಆಮೇಲೆ 2020ರಲ್ಲಿ ಬಿ ಜೆ ಪಿ ಜೊತೆ ಹೋದಂಥ ನಿತೀಶ್ ಕುಮಾರ್ ಆ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ಟರು. ಮತ್ತೆ ಆರ್ ಜೆ ಡಿ ಜೊತೆ ಮತ್ತೊಮ್ಮೆ ಸ್ನೇಹ ಬೆಳೆಸ್ಕೊಂಡ್ರು 2020ರಲ್ಲಿ. ಎಷ್ಟು ಬೇಗ ನೋಡಿ, 2015ರಲ್ಲಿ ಆರ್ ಜೆ ಡಿ ಜೆ ಡಿ ಯು, 2017ರಲ್ಲಿ ಆರ್ ಜೆ ಡಿಗೆ ಕೈ ಕೊಟ್ಟರು, 2017 ಬಿ ಜೆ ಪಿ ಜೊತೆ ಸೇರಿಕೊಂಡ್ರು, 2020ರಲ್ಲಿ ಬಿ ಜೆ ಪಿ ಬಿಟ್ಟರು, 2020ರಲ್ಲಿ ಮರುದಿವಸ ಆರ್ ಜೆ ಡಿ ಜೊತೆ ಮತ್ತೊಮ್ಮೆ ಸ್ನೇಹ ಬೆಳೆಸ್ಕೊಂಡ್ರು. 2024 4 ವರ್ಷ ಆಯಿತು. ಈಗ ಮತ್ತೆ ಲಾಲೂ ಪ್ರಸಾದ್ ಯಾದವ್ ಅವರನ್ನ ಬಿಟ್ಟು ಮತ್ತೆ ಬಿ ಜೆ ಪಿಗೆ ಜಾಯಿನ್ ಆಗ್ತಾ ಇದ್ದಾರೆ. 4 ವರ್ಷದಲ್ಲಿ ಕಟ್ಟು. ಎಷ್ಟು ಬಾರಿ ಪಕ್ಷ ಬದಲಾವಣೆ, ಎಷ್ಟು ಬಾರಿ ಸಿದ್ಧಾಂತ ಬದಲಾವಣೆ. ಇವರು ಹೇಳ್ತಾರೆ, ಇತ್ತೀಚೆಗೆ ಕೆಲವು ಹೇಳಿಕೆಗಳಿಂದ, ಹೆಣ್ಣು ಮಗಳ ಹೇಳಿಕೆಗಳಿಂದ ಕೂಡ ಭಾಳ ಟ್ರೋಲ್ಗೆ ಒಳಗಾಗಿದ್ದರು. ಒಟ್ಟಾರೆಯಾಗಿ ಪಲ್ಟೂರಾಮ್ ನಿತೀಶ್ ಕುಮಾರ್ ಭಾನುವಾರ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇದೆ. ಬಿ ಜೆ ಪಿಯ 2 ಡಿ ಸಿ ಎಂಗಳಾಗಬಹುದು, ಆದರೆ ಬಿ ಜೆ ಪಿ ಸಪೋರ್ಟಿಂದ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 79 ಸ್ಥಾನ ಲಾಲೂ ಪ್ರಸಾದ್ ಯಾದವ್, ಬಿ ಜೆ ಪಿ 72 ಸ್ಥಾನ. 79 ಸ್ಥಾನದ ಲಾಲೂ ಪ್ರಸಾದ್ ಯಾದವ್ ಹೊರಗೋದ್ರೆ ಬಿ ಜೆ ಪಿ ಒಳಗೆ ಬರುತ್ತೆ, ಅವರಿಗೆ ಸಪೋರ್ಟ್ ಮಾಡುತ್ತೆ. ನಿತೀಶ್ ಕುಮಾರ್ಗೆ ಎಷ್ಟಿದೆ? 45 ಸ್ಥಾನ ಇದೆ. ಕಾಂಗ್ರೆಸ್ ಎಷ್ಟಿದೆ? 19 ಇದೆ. 45 ಮತ್ತು 78 ಸಾಕಾಗತ್ತೆ ಅಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ. ಹಾಗಾಗಿ ಹೊಡೆತ ಯಾರು ಗೊತ್ತಾ? INDA ಮೈತ್ರಿಕೂಟಕ್ಕೆ ನಿತೀಶ್ ಕುಮಾರ್ ಹೊರಗೋದ್ರು, ದೀದಿ ಹೊರಗೋದ್ರು, ಕೇಜ್ರಿವಾಲ್ ಹೊರಗೋದ್ರು. ಇದು ರಾಷ್ಟ್ರ ರಾಜಕಾರಣದ ಪಲ್ಟೂರಾಮ್ ಕಥೆಯ